ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ. 14 ಸೈಟು ಮರು ಹಂಚಿಕೆ ಆಗಿದೆ, CM ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನೊಳಗೆ ಹೋಗ್ತಾನೆ. ಅಂದಿನ ಮುಡ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆ ಆಗಿದೆ, ಅವರು ಒಳಗೆ ಹೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಪ್ರಭಾವ. ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದಂತೆ ಸ್ನೇಹಮಯಿ ಕೃಷ್ಣ ಕೆರಳಿ ಕೆಂಡವಾಗಿದ್ದಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ. ದೂರುದಾರ ಸ್ನೇಹಮಯಿ ಕೃಷ್ಣಗೂ ನೋಟಿಸ್ ನೀಡಿದ್ದು, ನೋಟಿಸ್ ತಲುಪಿದ 1 ವಾರದೊಳಗೆ ವಿರೋಧವಿದ್ದರೆ ನ್ಯಾಯಾಧೀಶರಿಗೆ ತಿಳಿಸಿ ಎಂದು ಹೇಳಲಾಗಿದೆ. ಆದರೆ ಸದ್ಯಕ್ಕಂತೂ ಸಿದ್ದು ಆ್ಯಂಡ್ ಟೀಮ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ. 14 ಸೈಟು ಮರು ಹಂಚಿಕೆ ಆಗಿದೆ, CM ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನೊಳಗೆ ಹೋಗ್ತಾನೆ. ಅಂದಿನ ಮುಡ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆ ಆಗಿದೆ, ಅವರು ಒಳಗೆ ಹೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಪ್ರಭಾವ. ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದಂತೆ ಸ್ನೇಹಮಯಿ ಕೃಷ್ಣ ಕೆರಳಿ ಕೆಂಡವಾಗಿದ್ದಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ. ದೂರುದಾರ ಸ್ನೇಹಮಯಿ ಕೃಷ್ಣಗೂ ನೋಟಿಸ್ ನೀಡಿದ್ದು, ನೋಟಿಸ್ ತಲುಪಿದ 1 ವಾರದೊಳಗೆ ವಿರೋಧವಿದ್ದರೆ ನ್ಯಾಯಾಧೀಶರಿಗೆ ತಿಳಿಸಿ ಎಂದು ಹೇಳಲಾಗಿದೆ. ಆದರೆ ಸದ್ಯಕ್ಕಂತೂ ಸಿದ್ದು ಆ್ಯಂಡ್ ಟೀಮ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ. 14 ಸೈಟು ಮರು ಹಂಚಿಕೆ ಆಗಿದೆ, CM ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನೊಳಗೆ ಹೋಗ್ತಾನೆ. ಅಂದಿನ ಮುಡ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆ ಆಗಿದೆ, ಅವರು ಒಳಗೆ ಹೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಪ್ರಭಾವ. ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದಂತೆ ಸ್ನೇಹಮಯಿ ಕೃಷ್ಣ ಕೆರಳಿ ಕೆಂಡವಾಗಿದ್ದಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ. ದೂರುದಾರ ಸ್ನೇಹಮಯಿ ಕೃಷ್ಣಗೂ ನೋಟಿಸ್ ನೀಡಿದ್ದು, ನೋಟಿಸ್ ತಲುಪಿದ 1 ವಾರದೊಳಗೆ ವಿರೋಧವಿದ್ದರೆ ನ್ಯಾಯಾಧೀಶರಿಗೆ ತಿಳಿಸಿ ಎಂದು ಹೇಳಲಾಗಿದೆ.
ಆದರೆ ಸದ್ಯಕ್ಕಂತೂ ಸಿದ್ದು ಆ್ಯಂಡ್ ಟೀಮ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ. 14 ಸೈಟು ಮರು ಹಂಚಿಕೆ ಆಗಿದೆ, CM ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನೊಳಗೆ ಹೋಗ್ತಾನೆ. ಅಂದಿನ ಮುಡ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೆ ಹೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಪ್ರಭಾವ. ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದಂತೆ ಸ್ನೇಹಮಯಿ ಕೃಷ್ಣ ಕೆರಳಿ ಕೆಂಡವಾಗಿದ್ದಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾಡಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ. ದೂರುದಾರ ಸ್ನೇಹಮಯಿ ಕೃಷ್ಣಗೂ ನೋಟಿಸ್ ನೀಡಿದ್ದು, ನೋಟಿಸ್ ತಲುಪಿದ 1 ವಾರದೊಳಗೆ ವಿರೋಧವಿದ್ದರೆ ನ್ಯಾಯಾಧೀಶರಿಗೆ ತಿಳಿಸಿ ಎಂದು ಹೇಳಲಾಗಿದೆ. ಆದರೆ ಸದ್ಯಕ್ಕಂತೂ ಸಿದ್ದು ಆ್ಯಂಡ್ ಟೀಮ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ. 14 ಸೈಟು ಮರು ಹಂಚಿಕೆ ಆಗಿದೆ, CM ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನೊಳಗೆ ಹೋಗ್ತಾನೆ. ಅಂದಿನ ಮುಡ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೆ ಹೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಪ್ರಭಾವ. ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದಂತೆ ಸ್ನೇಹಮಯಿ ಕೃಷ್ಣ ಕೆರಳಿ ಕೆಂಡವಾಗಿದ್ದಾರೆ. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾಡಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ. ದೂರುದಾರ ಸ್ನೇಹಮಯಿ ಕೃಷ್ಣಗೂ ನೋಟಿಸ್ ನೀಡಿದ್ದು, ನೋಟಿಸ್ ತಲುಪಿದ 1 ವಾರದೊಳಗೆ ವಿರೋಧವಿದ್ದರೆ ನ್ಯಾಯಾಧೀಶರಿಗೆ ತಿಳಿಸಿ ಎಂದು ಹೇಳಲಾಗಿದೆ. ಆದರೆ ಸದ್ಯಕ್ಕಂತೂ ಸಿದ್ದು ಆ್ಯಂಡ್ ಟೀಮ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ. 14 ಸೈಟು ಮರು ಹಂಚಿಕೆ ಆಗಿದೆ, CM ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನೊಳಗೆ ಹೋಗ್ತಾನೆ. ಅಂದಿನ ಮುಡ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೆ ಹೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು.